ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಉಮಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಇವತ್ತು ನಾನು ನನ್ನ ಬಗ್ಗೆ ಕಿರು ಪರಿಚಯನ ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಮೂಲತಃ ಚಿತ್ರದುರ್ಗದವಳು, ಬಟ್ ನಾವಿರೋದು ಬೆಂಗಳೂರಿನಲ್ಲಿ. ಅಂದರೆ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲೇ. ನಾನು ಮದುವೆ ಆಗಿ 5 ವರ್ಷ ಚಿತ್ರದುರ್ಗದಲ್ಲಿದ್ವಿ. ಈಗ 2 ವರ್ಷದ ಹಿಂದೆ ನಾವು ಬೆಂಗಳೂರಿಗೆ ಬಂದಿದ್ದೀವಿ. ನನ್ನದೇ ಯಾವುದೋ ಒಂದು ಪುಟ್ಟ ಪ್ರಪಂಚ ಅಂದರೆ ನನ್ನ ಗಂಡ, ಮತ್ತು ನನ್ನ ಮಗು ಬಂದುಬಿಟ್ಟು 4.5 ವರ್ಷದವನು. ಹಾಗೆ ನನ್ನ ಗಂಡ ಇಲ್ಲೇ ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡ್ತಾರೆ. ನಾನು ಕೂಡ ಪ್ರೊಫೆಷ್ನಲಿ ಟೀಚರ್ ಆಗಿದ್ದೀನಿ. ಈ ಒಂದು ವರ್ಷ ನಾನು ಹೋಗ್ತಾ ಇಲ್ಲ, ಮಗು ತುಂಬ ಚಿಕ್ಕದು ಅಂತ ಹೇಳಿ. ಬಟ್ ನೀವು ನೋಡ್ತಾ ಇದ್ದೀರಾ, ಇದು ನನ್ನ ಫಸ್ಟ್ ವ್ಲಾಗ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ವ್ಲಾಗ್ಸಲ್ಲಿ ನಿಮಗೆ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ, ನನ್ನ ಮಗುದು ಫುಡ್ ರೊಟೀನ್ ಹೇಗಿರುತ್ತೆ, ನನ್ನ ಫುಡ್ ರೊಟೀನ್ ಹೇಗಿರುತ್ತೆ, ಆ್ಯಂಡ್ ನೀವು ಕೂಡ ನನ್ನ ರೆಸಿಪೀಸ್ನ ನೋಡ್ಬೋದು. ನನ್ನ ಬಯಲುಸೀಮೆ ಕಡೆ ಹೇಗೆ ಫುಡ್ ರೆಸಿಪೀಸ್ನೆಲ್ಲ ಮಾಡ್ತಾರೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಟ್ರಾವೆಲಿಂಗ್ ವ್ಲಾಗ್ಸ್ ಇರುತ್ತೆ, ಆ್ಯಂಡ್ ಬ್ಯೂಟಿ ಟಿಪ್ಸ್ ಇರುತ್ತೆ, ಆ್ಯಂಡ್ ಕಿಚನ್ ಟಿಪ್ಸ್ ಕೂಡ ಇರುತ್ತೆ. ಇದರಲ್ಲಿ ಎಲ್ಲದರಲ್ಲೂ ತುಂಬ ಉಪಯೋಗ ಆಗೋವಂಥ ವೀಡಿಯೋಸ್ನ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಆ್ಯಂಡ್ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಹೇಳಿ, ನನ್ನಿಂದ ಏನಾದರೂ ಆ ವೀಡಿಯೋಸಲ್ಲಿ ಮಿಸ್ಟೇಕ್ಸ್ ಇದ್ದರೆ ಅಥವಾ ಕರೆಕ್ಟ್ ಮಾಡ್ಕೊಳ್ಳೋ ಅಂಥದ್ದಿದ್ದರೆ, ಅಥವಾ ನಿಮಗೇನಾದರೂ ಕ್ವೆಶನ್ಸ್ ಕೇಳೋ ಅಂಥದ್ದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಕೂಡ ಹಾಕಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಅದನ್ನು ಮಾತ್ರ ಮರಿಬೇಡಿ, ಬಿಕಾಸ್ ನೋಟಿಫಿಕೇಷನ್ ಬರುತ್ತೆ. ಸೊ ನನ್ನ ಹೊಸ ವೀಡಿಯೋಸ್ ಏನು ಮಾಡ್ತೀನಿ ಅದೆಲ್ಲ ಕೂಡ ಬರುತ್ತೆ. ಆ್ಯಂಡ್ ಇಷ್ಟರಲ್ಲೇ ಒಂದು ಒಳ್ಳೆಯ ತುಂಬ ಒಂದು ಸಂಭ್ರಮದ ವಾತಾವರಣ ಇದೆ ನಮ್ಮ ಮನೆಯಲ್ಲಿ. ಅಂದರೆ ಒಂದು ಕಾರ್ಯಕ್ರಮ ಇದೆ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕಾರ್ಯಕ್ರಮ ಇದೆ. ಅದ್ರ ವ್ಲಾಗ್ಸ್ ಕೂಡ ಹಾಕ್ತೀನಿ, ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನಮ್ಮ ಕಡೆ ಎಲ್ಲ ಸಂಪ್ರದಾಯಗಳು ಹೇಗೆ ನಡೆಯುತ್ತೆ ಅಂತ ಕೂಡ ನಾನು ತೋರಿಸ್ತೀನಿ. ಸೊ ನನ್ನ ವೀಡಿಯೋಸ್ ಎಲ್ಲೂ ಬೋರ್ ಆಗೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.